ಹಲೋ ನಮಸ್ತೆ. ಮತ್ತೊಂದು ಸಲ ವಾಣಿದ ಲಿವಿಂಗ್ ಡಾಕ್ಯುಮೆಂಟ್ರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆಗಸ್ಟ್ 26, ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಿಮಗೆಲ್ಲ ನಾನು ಫಸ್ಟ್ ಬ್ಲಾಗ್ನಲ್ಲಿ ಹೇಳಿದಾಗೆ ಕೃಷ್ಣ ಅಂದರೆ ನನ್ನ ಪಂಚಪ್ರಾಣ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಸೊ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ನಾನು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೇನೆ, ಅಥವಾ ಉಡುಪಿಯಲ್ಲಿರೋ ಕೃಷ್ಣನ ಮಠಕ್ಕೆ ಹೋಗಿ ಕೃಷ್ಣನ ಪ್ರಾರ್ಥಿಸಿ ನೋಡಿ ಮನೆಯಲ್ಲಿ ಬರ್ತೀವಿ. ಸೊ ಇವತ್ತು ನಾನು ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಇದು ನನಗೆ ಸಿಗೋ ಫಸ್ಟ್ ಅಷ್ಟಮಿ ಆದ ಕಾರಣ ನಾನು ಏನು ಅಂದ್ಕೊಂಡೆ ಅಂದರೆ, ಮಂಗಳೂರಲ್ಲಿ ಹೊಸ ಇಸ್ಕಾನ್ ಒಂದು ಓಪನ್ ಆಗಿದೆ. ಆ ಇಸ್ಕಾನಿಗೆ ಹೋಗಿ ಕೃಷ್ಣನ ಅಲ್ಲಿ ನೋಡಿ ಅಲ್ಲಿರೋ ವೀಡಿಯೋನ ವ್ಲಾಗ್ ಮಾಡಿ ಆಮೇಲೆ ಇವತ್ತಿನ ದಿನ ನಾನು ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ನಾನು ನನ್ನ ಹಾಯ್ ಅನ್ನಿ ಜೊತೆ ಸೇರಿ ಈ ರಂಗೋಲಿನ ಹಾಕಿದ್ವಿ. ಈ ರಂಗೋಲಿ ಚೆನ್ನಾಗಿದೆ. ಹಾಯ್ ಸೊಲ್ಲು ಸಾಯಿಸಿ, ಎಪ್ಪಡಿ ಇರಿಕೆಂಗೆ ಸೊಲ್ಲು, ಹೇಗಿದ್ದೀರಾ? ಹಾಯ್, ಕಾಣ್ತಿಲ್ಲ ನೀವು? ಹಾಯ್. ಸೊ ನಾನಿವಾಗ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿ ಹೊರಗಡೆ ಹೋಗ್ತೀವಿ ಈಗ? ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಒಳ್ಳೆ ಒಂದು ಕಡೆ ಓ ಬರಬೇಕು ಬರಬೇಕು. ಇದು ನನ್ನ ಚಿಕ್ಕಪ್ಪ ಕೃಷ್ಣೇ ಅಜ್ಜಿಲಡುಂಡು ಮೇಲೆ ತುಂಬ ಕನ ಇದ್ದೀರಿ. ಅಂಗಡಿಗೆ ಹೋಗಿ ಮನೆಗೆ ಹೋಗ್ತಿದ್ದಾರೆ. ನಿಮಗೆ ಜನ್ಮಾಷ್ಟಮಿಯ ಶುಭಾಶಯಗಳು. ನಾವೊಂದು ಸೆಲ್ಫಿ ತಕೊಳ್ಳೋಣ. ಓಕೆ, ಹೇಳಲು ಇಚ್ಛಿಸುವಿರೇ? ತುಂಬ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಿ. ಹೆಂಗ್ ಕತ್ತೀಯೇ ಜನ್ಮಾಷ್ಟಮಿಗೆ? ಜನ್ಮಾಷ್ಟಮಿಗೆ ದಾಲ ಪಂಡಾಯ್ತು. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರಲಿ. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯ. ನಿಮಗೂ ಶುಭೋದಯ. ಹೊರಟೆ ಮನೆಯಿಂದ. ಆ್ಯಂಡ್ ಇದು ನಮ್ಮ ಮನೆ ಏರಿಯಾ. ಇಲ್ಲಿನೂ ಮೊಸರು ಕುಡಿಕೆ ಆಗುತ್ತೆ. ಅಲ್ಲೆಲ್ಲ ಮೊಸರು ಕುಡಿಕೆಗಳನ್ನು ಮಡಿಕೆಗಳನ್ನು ಕಟ್ಟಿ ಆಮೇಲೆ ಅದನ್ನು ನಾನು ದಾರಿ ಚೇಂಜ್ ಮಾಡ್ತೀನಿ. ಈ ಸೈಡಿಗೆ ಹೋಗ್ತೀನಿ. ಅದನ್ನು ಹೊಡಿತಾರೆ ಇವತ್ತಲ್ಲ, ನಾಳೆ ಸಂಜೆ. ಸೊ ಅದನ್ನು ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ವೀಕ್ನಲ್ಲಿ ಹಾಕ್ತೇನೆ. ಇವತ್ತು ಬರೀ ನಮ್ಮ ಇಸ್ಕಾನ್ ಇದನ್ನು ಹಾಕ್ತೇನೆ. ಸೊ ಬಸ್ ಹತ್ತಬೇಕು. ಇಲ್ಲೆಲ್ಲ 2 ಬಸ್ ಇದೆ. ನಾನು ಹೋಗಿಬಿಟ್ಟು ಆಮೇಲೆ ಸಿಗ್ತೇನೆ. ಬಾಯ್. ಓಕೆ ಎನ್ಸಿಲರ್ ಇಡೀ ತಂದು ಹೋಗುಣಿಯೇ ಬರಪ್ಪ ಬಾಯ್. ಅದು ನನ್ನ ಹಳೆ ಮನೆಯ ನೇಬರ್. ಅವ್ರ ಹತ್ರ ನಾವು ಅಲ್ಲಿರುವಾಗ ಫುಲ್ ಜಾಲಿಯಲ್ಲಿ ಮಾತಾಡೋದು, ಎಲ್ಲ ಜಾಲಿ ಮಾಡ್ತೀವಿ. ಇವಾಗ ಏನಿಲ್ಲ, ಇವಾಗ ಈ ಮನೆಯಲ್ಲ. ಸೊ ಇಲ್ಲಿ ಮಡಿಕೆಗಳನ್ನು ಕಟ್ಟಿ ಹೇಗೆ ಕುಡಿತಾರೆ ಅಂತ ನಾನು ತೋರಿಸ್ತೀನಿ. ಸದ್ಯಕ್ಕೆ ಫುಲ್ ಕೆಸರಾಗಿದೆ, ನನಗೆ ವೀಡಿಯೋ ಮಾಡೋದಕ್ಕಾಗಲ್ಲ. ನಾನು ಆಮೇಲೆ ವೀಡಿಯೋ ಮಾಡ್ತೀನಿ. ಸಿಯಾ. ಮಂಗಳೂರಲ್ಲಿ ಇವಾಗ ಮಳೆಗಾಲ ಇದ್ದರೂ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಸನ್ಸ್ಕ್ರೀನ್ ಕೂಡ ಹಾಕಲಿಲ್ಲ. ಆ್ಯಂಡ್ ನಾವಿವಾಗ ಕೂತಿದ್ದೇವೆ ರಿಕ್ಷಾದಲ್ಲಿ. ಇಲ್ಲಿಂದ ಸೀದಾ ನನ್ನ ಸೋಲೋ ಜರ್ನಿ ಸ್ಟಾರ್ಟ್ ಆಗ್ತದೆ ಸ್ಟೇಟ್ ಬ್ಯಾಂಕಿಗೆ. ಆ್ಯಂಡ್ ಅಲ್ಲಿ ಕುಳಾಯಿ ಬಸ್ಸನ್ನು ಹತ್ತಿ ಕುಳಾಯಿಂದ ಇಸ್ಕಾನ್. ಇವಾಗ ನಾನು ಬಂದಿದ್ದೇನೆ ಸ್ಟೇಟ್ ಬ್ಯಾಂಕ್. ಸೊ ಜಗತ್ತಿನ ಯಾವ ಬ್ಯಾಂಕಲ್ಲಿ ನೀವು ಹೋದರೂ ನಿಮಗೆ ಅಲ್ಲಿ ಬ್ಯಾಂಕ್ ಐಟಮ್, ದುಡ್ಡು, ಬ್ಯಾಂಕ್ ರಿಲೇಟೆಡ್ ಇಶ್ಯೂಸ್ ಸಿಕ್ಕಿದ್ರೆ ಮಂಗಳೂರಲ್ಲಿರೋ ಈ ಸ್ಟೇಟ್ ಬ್ಯಾಂಕಲ್ಲಿ ನಿಮಗೆ ಬಸ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಇದೇ ಮಂಗಳೂರಿನ ಬ್ಯಾಂಕಿನ ಸ್ಪೆಷಾಲಿಟಿ. ಇದಕ್ಕೆ ಸ್ಟೇಟ್ ಬ್ಯಾಂಕ್ ಅಂತ ಹೆಸರು, ಬಟ್ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮ್ಯಾಂಗ್ಳೂರ್, ಈ ನೇಮ್ನ ಹೊತ್ತು ಕೂಡ. ಸೊ ನಾನಿವಾಗ ಇದ್ದೀನಿ ಕುಳಾಯಿಯಲ್ಲಿ ಇಳಿದೆ. ನಾನು ಅಲ್ಲೇ ಆಟೋ ಸಿಗುತ್ತಂತ ನಾನು ಅಂದ್ಕೊಂಡೆ, ಬಟ್ ಸಿಕ್ಕಿಲ್ಲ. ಇಲ್ಲಿಂದ ಸೀದಾ ಜಂಕ್ಷನಿಗೆ ಹೋಗಬೇಕು. ಒಬ್ಬಳೇ ಇರೋ ಕಾರಣ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಒಬ್ಬಳೊಬ್ಬಳೇ ಹೋಗಿ ಅಭ್ಯಾಸ ಇಲ್ಲ. ಯಾರಾದರೂ ನನ್ನ ಜೊತೆ ಇದ್ದೇ ಅಭ್ಯಾಸ. ಬಟ್ ಇವಾಗ ಹೋಗ್ತಾ ಇದ್ದೇನೆ. ಆಟೋದಿಂದ ಅಲ್ಲಿಗೆ 8 ಕಿಲೋಮೀಟರ್ಸ್ ಇದೆ. ಆನಂತರ ನಾವು ನೋಡ್ತೀವಿ ಅದು ನಮ್ಮ ಇಸ್ಕಾನನ್ನು. ಫೈನಲಿ ಮಂಗಳೂರಿನ ಹೊಸ ಇಸ್ಕಾನ್ ಅದಿರೋದು ಕುಳಾಯಿಯಲ್ಲಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ನೀವು ಬರಬೇಕಾದ್ರೆ ವೆರಿ ಸಿಂಪಲ್. ಮಂಗಳೂರಿಂದ ಸುರತ್ಕಲ್ಗೆ ಅಥವಾ ಉಡುಪಿಗೆ ಹೋಗೋ ಯಾವುದೇ ಲೋಕಲ್ ಬಸ್ ಅಥವಾ ಎಕ್ಸ್ಪ್ರೆಸ್ ಬಸ್ಸಲ್ಲಿ ನೀವು ಬರ್ಬೋದು. ಆ್ಯಂಡ್ ನನ್ನ ಲೈಫಲ್ಲಿ ನಾನು ಬರ್ತಿರೋ ಇದು
ಥರ್ಡ್ ಇಸ್ಕಾನ್ ಟೆಂಪಲ್. ಫಸ್ಟ್ ಇಸ್ಕಾನ್ ನಾನು ಯಾವಾಗ ಹೋಗಿದ್ದಂದರೆ ಬ್ಯಾಂಗ್ಳೂರಲ್ಲಿ ನನ್ನ ಕೆಲಸ, ನನ್ನ ಪ್ರೀವಿಯಸ್ ಜಾಬ್ ಮಾಡ್ತಾ ಇರುವಾಗ ಬ್ಯಾಂಗ್ಳೂರಲ್ಲಿ ಹೋದೆ ನನ್ನ ಫ್ರೆಂಡ್ ಜೊತೆ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ರಶ್ ಅಂದರೆ ನಮಗೆ ದೇವರ ಹತ್ರ ಹೋಗಿ ದರ್ಶನ ಮಾಡೋದಕ್ಕೆ ಆಗಿಲ್ಲ. ಆ್ಯಂಡ್ ಅದಾದಮೇಲೆ ಸೆಕೆಂಡ್ ಇಸ್ಕಾನ್ ಹೋಗಿದ್ದು ನಿನ್ನೆ. ನಾನು ತುಳಸಿ ಮಾಲೆ ಅಲ್ಲಿಂದನೇ ತಗೊಂಡೆ. ಭಾಳ ತುಂಬ ಚೆನ್ನಾಗಿತ್ತು. ಅಲ್ಲಿ ಯಾವ ಥರ ಫೀಲ್ ಕೊಡ್ತಾರಂದರೆ ಎಲ್ಲರೂ ನಮ್ಮವರೇ ಅನ್ನೋ ಥರ ಫೀಲ್ ಕೊಡ್ತಾರೆ. ಆ್ಯಂಡ್ ಫೈನಲಿ ನಾನು ಬಂದಿದ್ದೀನಿ ಇವಾಗ ಮಂಗಳೂರಿನ ಹೊಸ ಇಸ್ಕಾನ್. ಅದು ಕುಳಾಯಿಯಲ್ಲಿದೆ. ಗೊತ್ತಿಲ್ಲ ಹೇಗಾಗುತ್ತೆ, ರಶ್ ಇದೆಯಾ ಇಲ್ವಾ ಅಂತ. ಇವತ್ತು ಜನ್ಮಾಷ್ಟಮಿ ಬೇರೆ, ಹೋಗಿ ನೋಡುವ. ಸಖತ್ತಾಗಿ ಸೀನ್ ಇದೆ ಇಲ್ಲಿ. ಆ್ಯಂಡ್ ಜಾಸ್ತಿ ಹೊರಗಡೆ ರಶ್ ಇಲ್ಲ. ಅಲ್ಲಿ ಬೆಟ್ಟದ ಸೀನ್ ಇದೆ. ಓಕೆ, ಮಳೆ ಸ್ಟಾರ್ಟ್ ಆಯಿತು. ನಾನು ಒಳಗಡೆ ಓಡಬೇಕು. ಬೈ ಬಾಯ್. ಇಸ್ಕಾನ್ಗೆ ಜೋರಾಗಿ ಮಳೆ ಬಂತು ನಾನು ಬರೋವಾಗ. ಇಟ್ಸ್ ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ತಡಿ. 1, 2, 3. What he did, he stole the cows and the cows which Krishna and his friends were. ಸಖತ್ತಾಗಿದೆ ಇಲ್ಲೆಲ್ಲಾನು. ಪೀಸ್. Physical exercise. It is your body which is getting strong every day. It is getting very strong so that you can sustain in your advanced age. ಇದು ಹೊಸ ಇಸ್ಕಾನ್. ಸೊ ರೀಸೆಂಟ್ಲಿ ಓಪನ್ ಆಗಿದೆ ಅಷ್ಟೇ. 19th ಆಗಸ್ಟಿಗೆ ಎಲ್ಲನೂ ಕೃಷ್ಣನಿಗೋಸ್ಕರ ರೆಡಿ ಮಾಡಿದ್ದಾರೆ. ನಾನು ಹೇಗೆ ಮನೇಲಿ ರಂಗೋಲಿ ಹಾಕಿದ್ದೀನಿ ಹಾಗೂ ಇಲ್ಲೇ ರಂಗೋಲಿ ಹಾಕಿದ್ದಾರೆ. ಇದು ಇಸ್ಕಾನ್ನ ಪ್ರತಿ ಟೆಂಪಲಲ್ಲಿ ಹೀಗೆ ಇರುತ್ತೆ. ಆ್ಯಂಡ್ ಇಸ್ಕಾನ್ ಒಂದು ಒಳ್ಳೆ ಕೆಲಸನೂ ಮಾಡ್ತಿದೆ. ನಿಮ್ಗೆ ಗೊತ್ತಿದ್ರೆ ನನ್ನ ಕೃಷ್ಣ ಇನ್ನು ಸ್ಕ್ರೀನ್ ಓಪನ್ ಮಾಡಲಿಲ್ಲ. Nobody. So if we have to tell somebody is in complete knowledge, it should be for the past. He should also also become. Should be rich. Nobody should be actually equal or above him. And finally, detachment.